ಮುಖ್ಯವಾಗಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈ ಒಂದು ವಿಮೆನ ತಂದಿರುವಂತದ್ದು ಅಂದ್ರೆ ಪತ್ರಿಕಾ ವಿತರಕರನ್ನು ಕೂಡ ಕಾರ್ಮಿಕರು ಅನ್ನುವಂತ ಹಾಗೆ ಪರಿಗಣನೆ ಮಾಡಿ ಅವರ ಕುಟುಂಬ ಭದ್ರತೆ ಆಗಿರಬಹುದು ಅಥವಾ ಜೀವ ವಿಮೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕಾಯ್ದೆ ತಂದಿರುವಂತದ್ದು ಈಗ ಪತ್ರಿಕಾ ವಿತರಕರ ಬಾಳಿನಲ್ಲಿ ಸಂತೋಷ ತಂದಿದೆ. ಹಾಗೂ ಪತ್ರಿಕಾ ವಿತರಕರು ಕೂಡ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಅವರ ಸಮಸ್ಯೆಗಳಾಗಿರ್ಬೋದು ಅಥವಾ ಈ ಒಂದು ಕಾಯ್ದೆ ಅಂದ್ರೆ ಪತ್ರಿಕಾ ವಿತರಕರ ವಿಮೆ ಕಾಯ್ದೆ ಎಷ್ಟು ಅನುಕೂಲ ಆಗುತ್ತೆ ಅವರ ಕುಟುಂಬದಲ್ಲಿ ಅನ್ನೋದನ್ನ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಈಗ ನನ್ನೊಂದಿಗೆ ಪತ್ರಿಕಾ ವಿತರಕರಿದ್ದಾರೆ. ಅವ್ರು ಯಾವ ರೀತಿಯಾಗಿ ಸೌಲಭ್ಯಗಳನ್ನ ಪಡ್ಕೊಳ್ತಿದ್ದಾರೆ ಅನ್ನೋದನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಏನು ಸರ್ಕಾರ ಮತ್ತು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಹತ್ತರವಾದ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು, ಪತ್ರಿಕಾ ವಿತರಕರಿಗೆ ಕಾರ್ಮಿಕರ ವಿಮೆ ಕಾಯ್ದೆಯನ್ನು ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ. ಇದರ ಸೌಲಭ್ಯಗಳ ಬಗ್ಗೆ ನೀವು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ ಅಥವಾ ಹೇಗೆ ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದರೆ? ಮೊದಲನೇದಾಗಿ ನಾವು ಏನು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಉಪಾಧ್ಯಕ್ಷರಾಗಿ ನಾವು ಒಂದು ಸಂಘಟನೆಯಲ್ಲಿದ್ದೀವಿ. ಸೊ ನಮ್ಮ ಇದರಲ್ಲಿ ಬಂದು ಒಂದು 70,000 ಜನ, ಟ್ರೋಟ್ ಕರ್ನಾಟಕ 70,000 ಜನ ನಾವು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದೀವಿ. ಈ ಕಾರ್ಮಿಕ ಇದರಲ್ಲಿ ಬಂದುಬಿಟ್ಟು ನಮಗೆ ಈಗಾಗಲೇ ಏನು ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಯೋಜನೆ ಅಡಿಯಲ್ಲಿ ಆಗಲೇ ಸಂತೋಷ್ ಲಾಡ್ ಅವರು ನಮಗೆ ಹಲವಾರು ಯೋಜನೆಗಳನ್ನ ಈಗ ತಂದುಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಪಘಾತದ ವಿನಿಮಯ ಒಂದು 2 ಲಕ್ಷ ರೂಪಾಯಿಗಳನ್ನ ಕೊಡೋದಾಗಿರ್ಬೋದು, ಅಥವಾ ಒಂದು ಮಾರಣಾಂತಿಕ ಕಾಯಿಲೆ ಆಗಿರ್ಬೋದು, ಮತ್ತು ಅಪಘಾತ ಪಟ್ಟಾಗ ಇಂಜುರೀಸ್ಗಳೇನಾದರೂ ಆದರೆ ಅದರಿಂದ 1 ಲಕ್ಷ ರೂಪಾಯಿನ ಕ್ಲೈಮ್ ಕೊಡೋವಂಥದ್ದನ್ನ ಈ ಸೌಲಭ್ಯಗಳನ್ನ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಈ ಸೌಲಭ್ಯಗಳನ್ನ ಈಗಾಗಲೇ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಏನು ಕೆಳಗಡೆ ಇರೋವಂಥ ಈ ವೃತ್ತಿಯಲ್ಲಿ ಕೆಲಸ ಮಾಡೋವಂಥ ಎಲ್ಲರಿಗೂ ಅದನ್ನು ಸಿಗೋ ರೀತಿಯಲ್ಲಿ ನಾವು ಅವ್ರುಗಳಿಗೆ ಅದನ್ನು ಏನು ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅಕಸ್ಮಾತಾಗಿ ಯಾರು ಎನ್ರೋಲ್ಮೆಂಟ್ ಆಗ್ತಾಯಿದ್ದಾರೆ, ಎನ್ರೋಲ್ಮೆಂಟ್ ಆದರೆ ಈ ಉಪಯೋಗಗಳನ್ನ ತಿಳಿಸೋದಕ್ಕೋಸ್ಕರ ನಾವು ಅವರು ಈ ಮಾಹಿತಿನ ಅವ್ರಿಗೆ ಮುಟ್ಟುವಂಥ ವ್ಯವಸ್ಥೆ ಕೂಡ ಈ ಸಂಘಟನೆ ಮಾಡ್ತಾಯಿದ್ದೀವಿ ಸರ್. ಓಕೆ ಸರ್, ಅಂದರೆ ಪತ್ರಿಕಾ ವಿತರಕರಂತ ಹೇಳಿದ್ರೆ ಈ ಹಿಂದೆ ಏನೋ ಪೇಪರ್ ಹಾಕ್ತಾಯಿದ್ರು, ಪೇಪರ್ ಹಾಕಿರೋ ಒಂದು ಮಾಹಿತಿಗಳು ಸಿಗ್ತಾ ಇತ್ತು, ಅಂದರೆ ಪತ್ರಿಕಾ ವಿತರಕರಾಗಿದ್ರು. ಅಂದರೆ ಕಾರ್ಮಿಕರು ಅಂತೇಳಿ ಅವ್ರನ್ನು ಕೂಡ ಪರಿಗಣನೆ ಮಾಡಿರುವಂಥದ್ದು ಎಷ್ಟು ಮುಖ್ಯ ಆಗತ್ತೆ ಅವರ ಒಂದು ಕುಟುಂಬ ಭದ್ರತೆ ಆಗಿರ್ಬೋದು ಅಥವಾ ವೈಯಕ್ತಿಕ ಭದ್ರತೆ, ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ? ಸರ್, ಈ ಕಾರ್ಮಿಕ ಇಲಾಖೆಯಲ್ಲಿ ನಾವು ಕಾರ್ಮಿಕರು ಅಂತ ಹೇಳ್ಕೊಳ್ಳೋದಕ್ಕೆ ಏನಂತಂದರೆ, ಏನಿದೆ ಈ ಪತ್ರಿಕಾ ಉದ್ಯಮ ಏನಿದೆ, ಈ ಪತ್ರಿಕಾ ಉದ್ಯಮದಲ್ಲಿ ಪತ್ರಿಕಾ ವಿತರಕರು ಅನ್ನೋದು ಒಂದು ಭಾಗ. ಇದಕ್ಕೂ ಒಂದು 20 ದಶಕಗಳ ಕಾಲ ಒಂದು ಇತಿಹಾಸ ಇದೆ. ಸೊ ಇಷ್ಟು ವರ್ಷದಲ್ಲಿ ಈ ಸಂಘಟನೆ ಆಗಲಿ ಅಥವಾ ಇಲ್ಲಿರೋರ್ಗಾಗಲಿ ಯಾವುದೇ ಒಂದು ಪ್ರಯೋಜನಗಳಾಗಲಿ ಒಂದು ಸರ್ಕಾರದ ಒಂದು ಸೌಲಭ್ಯಗಳು ಸಿಕ್ಕಿರಲಿಲ್ಲ, ಇದುವರೆಗೂ ಕೂಡ ಸಿಕ್ಕೇ ಇರಲಿಲ್ಲ. ಮತ್ತು ಸರ್ಕಾರದ ಕಣ್ಣಿಗೂ ಕಾಣೋ ಈ ಕ್ಯಾಟಗರಿ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಾವು ಏನು ಒಂದು 5 ವರ್ಷಗಳಿಂದ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ನಮಗೆ ಭಾಳ ಕಷ್ಟ ಆಗಿ ಎಲ್ಲ ಪ್ರತಿಯೊಬ್ಬರಿಗೂ ಕೆಳಗಡೆ ವರ್ಗದಿಂದ ಹಿಡಿದು ಪ್ರತಿಯೊಂದು ವರ್ಗನೂ ಸರ್ಕಾರ ಗುರುತಿಸಿ ಅವ್ರಿಗೆ ಆದ ಒಂದು ಸೌಲಭ್ಯಗಳನ್ನ ಕೊಡೋಕ್ಕೆ ಶುರು ಮಾಡಿತ್ತು. ಆದರೆ ಪತ್ರಿಕಾ ವಿತರಕರು ಅನ್ನೋ ಅಸೆನ್ಷಿಯಲ್ ಸರ್ವಿಸ್ ಅನ್ನೋ ಒಂದು ಪದ ಮಾತ್ರ ಯೂಸ್ ಮಾಡ್ತಾಯಿದ್ದ ಹೊರತಾಗಿ ಅಲ್ಲಿ ಎಲ್ಲೇ ಆಗಲಿ ಪತ್ರಿಕಾ ವಿತರಕರಿಗೆ ಒಂದು ಸೌಲಭ್ಯ ಕೊಡಿಸೋವಂಥ ವ್ಯವಸ್ಥೆ ಆಗ್ತಾ ಇರಲಿಲ್ಲ. ಇದು ಭಾಳ ನೊಂದು ನಾವು ಒಂದು ಸಂಘಟನೆ, ಒಂದು ಸದೃಢವಾದ ಸಂಘಟನೆಯನ್ನು ಕಟ್ಟಲೇಬೇಕು ಅಂತ ಹೇಳಿ ಒಂದು ಸದೃಢವಾದ ಸಂಘಟನೆ ಕಟ್ಟಿದ್ವಿ. ಆವಾಗ ಏನು BJP ಸರ್ಕಾರ ಇತ್ತು ಅದ್ರ ಗಮನಕ್ಕೆ ತಂದ್ವಿ. ಅಷ್ಟರೊಳಗಡೆ ಸರ್ಕಾರಗಳ ಏನು ಬದಲಾವಣೆ ಆಗಿದ್ದ ಕಾರಣದಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂತೋ ಅದರಲ್ಲಿ ನಮ್ಮ ಏನು ಸಂತೋಷ್ ಲಾಡು ತುಂಬಾ ನಮಗೆ ಸ್ಪಂದಿಸಿ ನಮ್ಮ ಕಾರ್ಮಿಕರನ್ನ ಫಸ್ಟು ಅಸಂಖ್ಯ ಕಾರ್ಮಿಕರ ವಲಯ ಏನಿದೆ ಈ ಶ್ರಮ್ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ನಮ್ಮನ್ನ ಎನ್ರೋಲ್ಮೆಂಟ್ ಮಾಡ್ತಾರೆ ಮೊದಲನೇದಾಗಿ. ಎರಡನೇದಾಗಿ ಏನು ಈ ಸಾಮಾಜಿಕ ಭದ್ರತಾ ಮಂಡಳಿ ಯೋಜನೆ 23 ವಲಯಗಳಲ್ಲಿ ಏನಿದೆ ಆ ವಲಯಗಳಲ್ಲಿ ನಮ್ಮನ್ನು ಕೂಡ ಒಂದು ಸೇರಿಸಿ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಕೊಡುವಂಥದ್ದನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಸಂತೋಷ್ ಲಾಡ್ ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್. ಓಕೆ, ಪತ್ರಿಕಾ ವಿತರಕರಿಗೆ ಇದು ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು, ಈ ಕಾಯ್ದೆ ಬಂದ ನಂತರದಲ್ಲಿ, ವಿಮೆ ಕಾಯ್ದೆ ಬಂದ ನಂತರದಲ್ಲಿ ಅವರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಕುಟುಂಬ ಭದ್ರತೆ ಹಿನ್ನೆಲೆಯಲ್ಲಿ? ಸರ್, ಪತ್ರಿಕೆ ಹಾಕೋರು ಅಂತ ಅಂದಿದ್ದು ಮಾತ್ರಕ್ಕೆ ಏನು ಅಂತ ಐಫೈ ಜನನೂ ಅಲ್ಲ ಅಥವಾ ತುಂಬ ಇವನಲ್ಲ, ಮಿಡಲ್ ಕ್ಲಾಸ್ ಪೀಪಲ್ಲು ಎಲ್ಲ ಬಂದು ಈ ವೃತ್ತಿಯಲ್ಲಿ ಪಾಲ್ಗೊಳ್ತಾರೆ. ಯಾಕೆ ಅಂತಂದರೆ ಈಗ ಪತ್ರಿಕೆ ಹಾಕುವಾಗ ಒಂದು 4 ಗಂಟೆ 5 ಗಂಟೆ ಸಂದರ್ಭಗಳಲ್ಲಿ ಮನೆಯಿಂದ ಹೊರಗಡೆ ಬರುವಾಗ ಒಂದು ಬೀದಿ ನಾಯಿಗಳಾಗಿರ್ಬೋದು ಅಥವಾ ಕಳ್ಳ ಕಾಟಗಳಾಗಿರ್ಬೋದು ಅಥವಾ ಗಾಡಿಗಳು ಖಾಲಿ ಇರೋ ರೋಡ್ಗಳಲ್ಲಿ ಪತ್ರಿಕೆಗಳು ಹಾಕುವಾಗ ಆ ಕಡೆ ಈ ಕಡೆ ಗಾಡಿಗಳು ಬಂದು ಅವರು ಮೃತಪಟ್ಟಿರೋವಂಥದ್ದಾಗಿರ್ಬೋದು. ಈ ಥರ ತುಂಬ ಇನ್ಸಿಡೆಂಟ್ಸ್ಗಳಾಗ್ತವೆ. ಸೊ ಯಾವುದೇ ಥರ ಇಷ್ಟು ವರ್ಷದಲ್ಲಿ ಹೇಳ್ತೀವಿ 20 ದಶಕ ಕಾಲದಲ್ಲಿ ಯಾವುದೇ ಒಂದು ತರಹ ಸೌಲಭ್ಯಗಳನ್ನ ನಾವು ಸರ್ಕಾರದಿಂದ ಎಳ್ಳಷ್ಟು ಕೂಡ ಪಡ್ಕೊಂಡಿಲ್ಲ.
ಮೊದಲನೇದಾಗಿ ಮೊಟ್ಟ ಬಾರಿಗೆ ಬಂದು ಏನು ಇವತ್ತು ನಮ್ಮ ಸಾಮಾಜಿಕ ಭದ್ರತಾ ಮಂಡಳಿ ಯೋಜನೆ ಅಡಿಯಲ್ಲಿ ನಮಗೆ ಏನು ಸಂತೋಷ್ ಲಾಡ್ ಅವರು ನಮ್ಮ ಸೇರಿಸಿ ಯೋಜನೆಗಳನ್ನ ಕೊಟ್ಟಿದ್ದಾರೋ ಅದು ಬಹಳ ಮುಖ್ಯವಾಗುತ್ತೆ ನಮಗೆ. ಅದು ತುಂಬ ಪ್ರಾಮಾಣಿಕವಾಗಿ ಅದು ಹೇಳಬೇಕು ಅಂತಂದರೆ ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಇವತ್ತಿನ ಕಾರ್ಮಿಕರು ಏನಿದ್ದಾರೆ ನಮ್ಮ ಇದರಲ್ಲಿ ಒಂದು 40,000 ಜನ ಪತ್ರಿಕಾ ವಿತರಕರು ಅನ್ನೋ ಓನರ್ಸ್ ಇದ್ದಾರೆ. ಪತ್ರಿಕೆ ಹಂಚೋ ಹುಡುಗರು 2.5 ಲಕ್ಷ ಜನ ಇದ್ದಾರೆ. ಕರ್ನಾಟಕ ಪೂರ್ತಿ ಒಂದು 3 ಲಕ್ಷ ಜನ ಈ ವೃತ್ತಿನ ನಂಬ್ಕೊಂಡಿದ್ದಾರೆ. ಭಾಳ ಮುಖ್ಯ ಆಗುತ್ತೆ ಸರ್ ಈ ವೃತ್ತಿಯಲ್ಲಿ ನಮಗೆ. ಎಸ್, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಕಾರ್ಮಿಕರು ಇದರ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ನಿಮ್ಮ ಪತ್ರಿಕಾ ವಿತರಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಅಂದರೆ ನಿಮ್ಮನ್ನು ಕೂಡ ಪರಿಗಣನೆ ಮಾಡಿ ನೀವು ಕೂಡ ನೋಂದಣಿ ಮಾಡ್ಕೊಂಡಿದ್ದೀರಾ. ಇನ್ನು ಉಳಿದಂತಹ ಕೆಲವೊಂದು ಪತ್ರಿಕಾ ವಿತರಕರು ನೋಂದಣಿ ಮಾಡ್ಕೊಂಡಿಲ್ಲ, ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಸರ್, ಈಗಾಗಲೇ ಹೇಳಬೇಕು ಅಂತಂದರೆ ನಾವು ಮುಂಚಿಂದು ಏನು ಕಾರ್ಮಿಕ ಇಲಾಖೆಯಲ್ಲಿ ಇದ್ದಂತಹ ಸ್ಥಿತಿಗತಿಗಳನ್ನ ನಾವು ಹೋಲಿಕೆ ಮಾಡೋದಾದರೆ ಈಗ ಈ ನಮ್ಮ ಏನು ಸಂತೋಷ್ ಲಾಡು ಸಾಹೇಬರು ಬಂದಾದ ಮೇಲೆ ಏನಾಗಿದೆ, ಕಾರ್ಮಿಕರಿಗೆ ಹೊಸ ಯೋಜನೆಗಳನ್ನ ಹೊಸ ರೀತಿಯಲ್ಲಿ ಕಾರ್ಮಿಕರಿಗೆ ರೀಚ್ ಆಗುವಂಥ ವ್ಯವಸ್ಥೆಗಳು ಆಗ್ತಾಯಿದೆ. ಭಾಳ ನಾವು ನೋಡ್ತಾ ಇದ್ದೀವಿ. ಒಂದು ಪ್ರಮುಖ ಜಾಗದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಸಂಘಟನೆಗಳು ಅಂತಂದಾಗ ನಾವು ಆಳವಾಗಿ ಇಳಿದು ಪ್ರತಿಯೊಂದು ಕಡೆನೂ ಓಡಾಡ್ತಿದ್ದೀವಿ. ಯಾರ್ಯಾರಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ, ಒಬ್ಬರಿಗೂ ಬಿಡ್ದಿರೋ ಕಾರ್ಮಿಕರನ್ನ ರೀಚ್ ಮಾಡೋವಂಥ ವ್ಯವಸ್ಥೆ ಮಾಡ್ತಾಯಿದೆ. ಭಾಳ ಸಂತೋಷ ಆಗುತ್ತೆ ಸರ್. ಇದೇ ರೀತಿ ಮುಂದುವರಿಲಿ ಅಂತೀವಿ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರವರು ಏನು ಸಾಮಾಜಿಕ ಭದ್ರತಾ ಮಂಡಳಿ ಯೋಜನೆ ಅಡಿಯಲ್ಲಿ ಏನು ಪತ್ರಿಕಾ ವಿತರಕರನ್ನ ಸೇರಿಸಿದ್ದಾರೆ, ಅದರಲ್ಲಿ ಆರೋಗ್ಯ ವಿನಿಮಯ ಅಂತ ಹೇಳಿ ನಮಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಹೇಳಿ ಏನು 2 ಲಕ್ಷ ರೂಪಾಯಿಗಳನ್ನ ಪತ್ರಿಕಾ ವಿತರಕರಿಗೆ ಆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಮಾರಣಾಂತಿಕ ಕಾಯಿಲೆ ಆಗಿರ್ಬೋದು ಮತ್ತು ಇಂಜುರೀಸ್ ಆದರೆ 1 ಲಕ್ಷ ರೂಪಾಯಿ ಗಂಟನೂ ಕ್ಲೈಮ್ ಕೊಡೋವಂಥದ್ದನ್ನ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಯಾವ ವರ್ಗಕ್ಕೂ ಸಿಗದೇ ಇರೋವಂಥದ್ದನ್ನ ಇಷ್ಟು ವರ್ಷಗಳಲ್ಲಿ ನಾವು ಹೇಳಕ್ಕೆ ಹೋದರೆ ಈ ಏನಂತಾರೆ ಈ ಶತಾಯಗತಾಯ ಅಂತ ಪ್ರಯತ್ನಪಟ್ಟು ಈ ಒಂದು 20 ದಶಕಗಳಲ್ಲಿ ನಾವು ಸಂಘಟನೆ ಕಟ್ಟಿದ್ದಕ್ಕೂ ಸಾರ್ಥಕ ಅನ್ನೋದು ನಮಗೆ ಅನಿಸುತ್ತೆ. ಅಂದರೆ ಈ ಒಂದು ವರ್ಗಕ್ಕೆ ಏನು 60 ವರ್ಷದ ವಯೋಮಿತಿ ಅನ್ನೋದನ್ನ ಏನು ಸರ್ಕಾರ ಕೊಟ್ಟಿತ್ತು ಅದನ್ನು ಹೆಚ್ಚಾಗಿ 10 ವರ್ಷಗಳು ಅಂದರೆ 60 ಇದ್ದಿದ್ದನ್ನ 70 ವರ್ಷಗಳನ್ನ ನಮ್ಮ ಪತ್ರಿಕಾ ವಿತರಕರಿಗೆ ವಯೋಮಿತಿನ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅವ್ರಿಗೆ ಮೊದಲನೇದಾಗಿ ನಾವು ಹೃತ್ಪೂರ್ವಕವಾದ ಹೃದಯನ ಸಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು. ಓಕೆ, ಈಗಾಗಲೇ ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲೂ ಕೂಡ ಮಾಹಿತಿ ಇರುವಂಥದ್ದು ಅಥವಾ ಸೇವಾ ಸಿಂಧುನಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಅಂದರೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲ ಅಂತ ಹೇಳಿದ್ರೆ ಟೋಲ್ ಫ್ರೀ ನಂಬರ್ 155214 ಈ ನಂಬರ್ನು ಕೂಡ ಡಯಲ್ ಮಾಡಿ ಏನು ಕಾರ್ಮಿಕರಿಗೆ ಬೇಕಾದಂತಹ ಮಾಹಿತಿಗಳು ಕೂಡ ಸಿಗತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಮೂಲ ಉದ್ದೇಶದಿಂದಾಗಿ ಈಗ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈಗ ಏನು ಫಾಲೋಅಪ್ ಮಾಡ್ತಾ ಇರುವಂಥದ್ದು, ಅದಕ್ಕೆ ಬೇಕಾದಂಥ ಟೀಮನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಸಂತೋಷ್ ಲಾಡ್ ಅವರಿಗೆ ಏನು ಹೇಳ್ತೀರಾ ಸರ್? ಸರ್, ನಮ್ಮಿಂದ ನಾವು ಏನು ಹೇಳಬೇಕು ಅಂದರೆ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಸರ್. ನಮ್ಮ ವೃತ್ತಿಗೆ ಅಂತಲ್ಲ, ಎಲ್ಲ ಹೊಸ ಯೋಜನೆಗಳನ್ನ ನಾವು ತಂದಿರೋದನ್ನ ಪ್ರತಿಯೊಂದೂ ನಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಭಾಳ ಖುಷಿ ಆಗುತ್ತೆ. ಆದರೆ ನಮ್ಮ ವರ್ಗಕ್ಕೆ ನಮಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತಿಯಾಗಿದ್ದೀವಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ಇದೇ ಸಂದರ್ಭದಲ್ಲಿ ನಮಗೆ ಆ ವೃತ್ತಿಗೆ ಅವರ ಜಾಗಕ್ಕೆ ನಮಗೆ ಕರ್ಕೊಂಡು ಹೋಗೋಕ್ಕೆ ಇಬ್ಬರು ಸಹಾಯ ಮಾಡಿದಂಥ ವ್ಯಕ್ತಿಗಳನ್ನ ಹೆಸರುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಮಾಧ್ಯಮ ಸಲಹೆಗಾರರಾದಂತಹ ಪ್ರಭಾಕರನ್ ಅವರಿಗೆ ನಾವು ಮೊದಲನೇದಾಗಿ ಕೃತಜ್ಞತೆಗಳನ್ನ ಹೇಳಬೇಕು. ಯಾಕಂದರೆ ಅವ್ರ ಮೂಲಕದಿಂದ ನಾವು ಅಲ್ಲಿಗೆ ಹೋಗೋ ಅಂಥದ್ದನ್ನ ರೀಚ್ ಆಯಿತು. ಮತ್ತು ಅದ್ರ ಜೊತೆಗೆ ನಮ್ಮ ಯಾರು मुझे रिटायरमेंट के बाद हर महीने लगभग 2.5 लाख ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರು ಇದ್ದಾರಲ್ಲ, ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಸದ್ಯ ಈಗ ನನ್ನೊಂದಿಗೆ ಪತ್ರಿಕಾ